ಆಸ್ಟ್ರಲ್ ಪ್ರಯಾಣದ ರಹಸ್ಯ. ನಮಸ್ಕಾರ ಸ್ನೇಹಿತರೆ, ನೀವು ಎಂದಾದರೂ ನಿದ್ದೆಯಲ್ಲಿ ಇದ್ದಕ್ಕಿದ್ದಂತೆ ದೇಹದಿಂದ ಆಚೆ ಬಂದು ಎಲ್ಲಿಗೋ ತೇಲುತ್ತಿದ್ದೀರಾ ಎಂಬ ಅನುಭವ ಪಟ್ಟಿದ್ದೀರಾ? ನೀವು ಎಲ್ಲೋ ದೂರದಲ್ಲಿರುವ ಸ್ಥಳಗಳನ್ನು ನೋಡುತ್ತಿದ್ದೀರಾ ಎಂಬ ಭಾವನೆ ಬಂದಿದೆಯಾ? ಇದು ಕನಸಲ್ಲ, ಇದನ್ನು ಆಧ್ಯಾತ್ಮಿಕ ಭಾಷೆಯಲ್ಲಿ ಆಸ್ಟ್ರಲ್ ಪ್ರೊಜೆಕ್ಷನ್ ಅಥವಾ ಆಸ್ಟ್ರಲ್ ಪ್ರಯಾಣ ಎಂದು ಕರೆಯುತ್ತಾರೆ. ಇವತ್ತು ಈ ನಿಗೂಢ ವಿಷಯದ ಸತ್ಯವನ್ನು, ಅದು ಹೇಗೆ ಸಾಧ್ಯ ಎಂಬುದನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಆಸ್ಟ್ರಲ್ ಪ್ರಯಾಣ ಎಂದರೇನು? ನಮ್ಮಲ್ಲಿ ಕೇವಲ ಈ ಮಾಂಸದ ದೇಹ ಮಾತ್ರವಲ್ಲ, ಅದಕ್ಕಿಂತ ಆಳವಾದ, ಸೂಕ್ಷ್ಮವಾದ ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ಇದೆ. ಯಾವಾಗ ನಾವು ಆಳವಾದ ಧ್ಯಾನದಲ್ಲಿ ಅಥವಾ ನಿದ್ರೆಯಲ್ಲಿ ಇರುತ್ತೇವೆಯೋ ಆಗ ನಮ್ಮ ಸೂಕ್ಷ್ಮ ಶರೀರವು ಭೌತಿಕ ದೇಹದಿಂದ ಸ್ವಲ್ಪ ಕಾಲ ಬೇರ್ಪಟ್ಟು ಭೌತಿಕ ಮಿತಿಗಳನ್ನು ದಾಟಿ ಸಾಯಂಕಾರಿಸಬಲ್ಲದು. ಇದನ್ನೇ ಆಸ್ಟ್ರಲ್ ಪ್ರಯಾಣ ಎನ್ನುವುದು. ಪ್ರಯಾಣದ ಹಂತಗಳು, ದ ಪ್ರೋಸೆಸ್. ಇದನ್ನು ಪ್ರಯತ್ನಿಸುವ ಮುನ್ನ ನೆನಪಿಡಿ, ಇದು ಕೇವಲ ಮನಸ್ಸಿನ ಶಾಂತತೆಯ ಫಲ. ಇದರ 3 ಮುಖ್ಯ ಹಂತಗಳಿವು. ಪೂರ್ಣ ಸಡಿಲಿಕೆ, ಡೀಪ್ ರಿಲ್ಯಾಕ್ಸೇಷನ್. ನಿಮ್ಮ ದೇಹದ ಪ್ರತಿಯೊಂದು ಅಂಗವನ್ನು ಸಡಿಲಗೊಳಿಸಿ. ಯಾವುದೇ ಆಲೋಚನೆ ಬೇಡ, ನೀವು ಬರೀ ಸಾಕ್ಷಿ ಪ್ರಜ್ಞೆಯಾಗಿ ಉಳಿಯಬೇಕು. ವೈಬ್ರೇಷನಲ್ ಸ್ಟೇಟ್. ಈ ಹಂತದಲ್ಲಿ ನಿಮ್ಮ ದೇಹದಲ್ಲಿ ಒಂದು ರೀತಿಯ ವಿದ್ಯುತ್ ಕಂಪನ ಅಥವಾ ಗುಮಿಗುಟ್ಟುವ ಸದ್ದು ಕೇಳಿಸಬಹುದು. ಭಯಪಡಬೇಡಿ, ನಿಮ್ಮ ಸೂಕ್ಷ್ಮ ಶರೀರ ದೇಹದಿಂದ ಹೊರಬರಲು ಸಿದ್ಧವಾಗುತ್ತಿದೆ ಎಂದರ್ಥ. ಅರಿವಿನೊಂದಿಗೆ ಹೊರಬರುವಿಕೆ, ಸೆಪರೇಷನ್. ಭಯ ಅಥವಾ ಸಂಭ್ರಮಕ್ಕೆ ಅವಕಾಶ ಕೊಡಬೇಡಿ. ಶಾಂತವಾಗಿ, ನಾನು ದೇಹವಲ್ಲ, ನಾನು ಆತ್ಮ ಎಂದು ಭಾವಿಸಿ. ನೀವು ದೇಹದಿಂದ ಮೇಲಕ್ಕೆ ಏರುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಸ್ನೇಹಿತರೆ, ಬಹಳಷ್ಟು ಜನ ಇದನ್ನು ಕೇವಲ ಕುತೂಹಲಕ್ಕಾಗಿ ಮಾಡುತ್ತಾರೆ. ಆದರೆ ಆಸ್ಟ್ರಲ್ ಪ್ರಯಾಣದ ನಿಜವಾದ ಉದ್ದೇಶ, ನಾವು ಈ ದೇಹವಲ್ಲ, ನಾವು ಆತ್ಮ ಎಂಬುದನ್ನು ಅರಿಯುವುದು. ಅನಾಪಾನಸತಿ ಧ್ಯಾನ ಇಲ್ಲದೆ ನೇರವಾಗಿ ಆಸ್ಟ್ರಲ್ ಪ್ರಯಾಣಕ್ಕೆ ಪ್ರಯತ್ನಿಸುವುದು ಕಷ್ಟ. ಮೊದಲು ನಿಮ್ಮ ಮನಸ್ಸನ್ನು ಧ್ಯಾನದ ಮೂಲಕ ಶುದ್ಧೀಕರಿಸಿ. ಆಗ ಈ ಅನುಭವ ತಾನೇ ತಾನಾಗಿ ಸಹಜವಾಗಿ ಸಂಭವಿಸುತ್ತದೆ. ನಿಮಗೆ ಇಂತಹ ಅನುಭವಗಳು ಆಗಿವೆಯೇ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಆಧ್ಯಾತ್ಮಿಕ ಆಸಕ್ತಿ ಇರುವ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಇಂತಹ ಅದ್ಭುತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆನಪಿಡಿ, ಜ್ಞಾನೋದಯವೇ ಅಂತಿಮ ಗುರಿ. ಧನ್ಯವಾದಗಳು.